ಹೇಳಿದ ತಕ್ಷಣ ನಾನೇನು ಬನ್ನಿ ನಾನು ಮೇಕಪ್ ಮಾಡ್ತೀನಿ, ಬನ್ನಿ ನಿಮಗ್ ಮೇಕಪ್ ಮಾಡ್ತೀನಿ, ನಿಮಗ್ ಮೇಕಪ್ ಮಾಡ್ತೀನಿ ಅಂತ ನಾನು ಏನ್ ಹೇಳಿಲ್ಲ. ಆ ಫೀಲ್ಗೆ ನನ್ ಮೇಲೆ ನಾನೇ ನೀನ್ ಮಾಡ್ತೀಯಾ, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ನನ್ಗೆ ತುಂಬಾ ದಿವಸದಿಂದ ಒಂದು ಆಸೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ತುಂಬಾನೇ ದಿವಸ ಆಗೋಗಿತ್ತು ನಾನು ಬ್ಲಾಗ್ಸ್ ಮಾಡಿ, ಹಾಗೆ ಈ ತರ ಇಂಟ್ರೊಡಕ್ಷನ್ಸ್ ಎಲ್ಲ ಕೊಟ್ಟು ಎಲ್ಲ ಮರ್ತೋಗ್ಬಿಟ್ಟಿದೆ. ತಿಂಗಳುಗಳೇ ಆಗಿರ್ಬೋದು. ಸೊ ಮತ್ತೆ ಒಂಥರ ಏನೋ ಹೇಳ್ತಾರಲ್ಲ, ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆವಾಗ ಹೇಗ್ ಸಪೋರ್ಟ್ ಮಾಡ್ತಾ ಇದ್ರಿ ನನ್ನ ವಿಡಿಯೋಸ್, ನನ್ನ ಬ್ಲಾಗ್ಸ್ಗೆಲ್ಲ, ಇವಾಗ್ಲೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನನಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು ಗೈಸ್, ಏನಂದ್ರೆ ನಾನು ಏನಾದ್ರು ಮಾಡ್ಬೇಕು, ಓನಾಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು, ಒಂಥರ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಎಲ್ಲ ನನ್ನ ತಲೆಯಲ್ಲಿತ್ತು. ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಾನ್ಷಿಯಲಿ ಆಗಿರ್ಲಿ, ನನ್ನ ಮೈಂಡ್ ಸೆಟ್ ಆಗಿರ್ಲಿ, ಯಾವ್ದು ಕೂಡ ಏನಂದ್ರೆ ಸೆಟ್ ಆಗ್ತಿರ್ಲಿಲ್ಲ. ಒಂದಕ್ಕೊಂದು ಹೊಂದಾಣಿಕೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಆಗ್ತಿರ್ಲಿಲ್ಲ. ಸೊ ಎಲ್ಲನೂ ತಿರುಗಿ ಮರ್ಸಿ ನೋಡಿ ಫೈನಲಿ ನಾನೊಂದು ಫೀಲ್ಡ್ ನ ಚೂಸ್ ಮಾಡಿದೆ. ಆ ಫೀಲ್ಡ್ಗೆ ನನ್ ಮೇಲೆ ನಾನೇ ಕಾನ್ಫಿಡೆನ್ಸ್ ಇಟ್ಟು ನೀನ್ ಮಾಡ್ತೀಯಾ, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಕಾಲಿಟ್ಟೆ. ಈಗ ಅದೆಲ್ಲ ಸಕ್ಸಸ್ ಆಗಿದೆ. ಅದೇನಪ್ಪಾ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿ. ಸೊ ಫೈನಲಿ ಈ ನಿಮ್ಮ ಪ್ರೀತಿಯ ಸೋನು ಮೇಕಪ್ ಆರ್ಟಿಸ್ಟ್ ಅಂಡ್ ಹೇರ್ ಸ್ಟೈಲಿಸ್ಟ್ ಆಗಿ ಕನ್ವರ್ಟ್ ಆಗಿ ಕೂತಿದ್ದಾಳೆ ಈ ಬ್ಲಾಗ್ ಅಲ್ಲಿ. ಏನಪ್ಪಾ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಹೇಳಿದ ತಕ್ಷಣ ನಾನೇನು ಬನ್ನಿ ನಾನು ಮೇಕಪ್ ಮಾಡ್ತೀನಿ, ಬನ್ನಿ ನಿಮಗ್ ಮೇಕಪ್ ಮಾಡ್ತೀನಿ, ನಿಮಗ್ ಮೇಕಪ್ ಮಾಡ್ತೀನಿ ಅಂತ ನಾನು ಏನ್ ಹೇಳಿಲ್ಲ. ಅದಕ್ಕೆ ಅಂತ ಏನೋ ಒಂದು ಬ್ಯಾಕ್ ಎಂಡ್ ಏನೇನಿದೆ ಫಾರ್ಮಾಲಿಟೀಸು, ನಾನು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ಇವತ್ತು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೂಫ್ ಬಂದು ಇಲ್ಲೇ ಇದೆ ನೋಡಿ. ಇದು ನನ್ನ ಮೇಕಪ್ ಹೇರ್ ಸ್ಟೈಲಿಸ್ಟ್ ಸರ್ಟಿಫಿಕೇಟ್ ಬಂದ್ಬಿಟ್ಟು 1 ಮಂತ್ ಕೋರ್ಸು ಆಶಾ ಮೇಕಪ್ ಅಕಾಡೆಮಿಯಲ್ಲಿ ನಾನು ಕಲ್ತಿದ್ದು. ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು. ನಾನು ಕೂಡ ನನ್ನಲ್ಲಿ ಈ ತರ ಟ್ಯಾಲೆಂಟ್ ಇದೆ, ಹಿಡನ್ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದೆ ಅಕಾಡೆಮಿಗೆ ಹೋದ್ಮೇಲೆ. ಫೈನಲಿ ನಾನು ಎಲ್ಲಾನು ಕಲಿತು ಒಂದು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆಗಿ ಈ ಲೆವೆಲ್ಗೆ ಕೂತಿದ್ದೀನಿ. ಸೊ ಇದು ನನ್ನ ಸಪೋರ್ಟ್ ಮಾಡಿದವ್ರಿಗೆ ಪ್ಲಸ್ ಅಕಾಡೆಮಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಸೊ ಯಾರೆಲ್ಲ ನನ್ನ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಕ್ಲಿಯರ್ ಆಗಿ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಕ್ ಓವರ್ ಬೈ ಸೋನು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಈ ಅಕೌಂಟ್ಗೆ ಹೋಗಿ ನಾನು ಸರ್ಟಿಫಿಕೇಟ್ನ ಪೋಸ್ಟ್ ಮಾಡಿರ್ತೀನಿ. ನೀವು ಝೂಮ್ ಬೇಕಾದ್ರೂ ಮಾಡಿ ನೋಡ್ಬೋದು. ದೆನ್ ಆ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ, ಹಾಗೆ ಅದಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದನ್ನ ಬಿಡಿ. ಈಗ ಸದ್ಯಕ್ಕೆ ಇವಾಗ ಏನಪ್ಪಾ ಅಂದ್ರೆ ಈ ವಿಡಿಯೋ ಕಂಟೆಂಟ್ ಹೇಳ್ತೀನಿ. ಈ ಕಂಟೆಂಟ್ ಏನಂದ್ರೆ ಹೇರ್ ಸ್ಟೈಲಿಸ್ಟ್ಗೆಲ್ಲ ಇಂಪಾರ್ಟೆಂಟ್ ಇದು. ಆ್ಯಂಡ್ ಹೇರ್ ಸ್ಟೈಲ್ ಮಾಡೋದಕ್ಕೆ ಯಾವ್ಯಾವ ಆಕ್ಸೆಸರೀಸ್ ಬೇಕು ಅದನ್ನೆಲ್ಲ ನಾನು ಯಾವ ತರ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳು ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದೇ ಈ ವಿಡಿಯೋ. ದೆನ್ ಸ್ಟಾರ್ಟ್ ಮಾಡುವ. ದೆನ್ ನಾನು ಚಿಕ್ಕ ಪುಟ್ಟ ಐಟಮ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದು ಕ್ರೊಕೊಡೈಲ್ ಕ್ಲಿಪ್ ಅಂತ. ಇದು ತುಂಬಾನೇ ಚೆನ್ನಾಗಿದೆ. ಹೇರ್ ಫಿಕ್ಸಿಂಗ್ ಎಲ್ಲ ನೀವು ನೋಡಿರ್ತೀರ, ಆಲ್ಮೋಸ್ಟ್ ಸಲೂನ್ಗಳಿಗೆಲ್ಲ ಹೋದಾಗ ಅವರು ನಿಮ್ ಹೇರ್ ಕಟ್ ಮಾಡ್ಬೇಕಾದ್ರೆ ಈ ಕ್ಲಿಪ್ನ ಯೂಸ್ ಮಾಡ್ತಾರೆ. ಸೊ ನಾವು ಸೆಕ್ಷನ್ಗಳೆಲ್ಲ ತೆಗ್ದಾಗ ಈ ಕ್ಲಿಪ್ನೆಲ್ಲ ಯೂಸ್ ಮಾಡಿ ನಾವು ಒಂದೊಂದು ಪಾರ್ಟ್ ನ ಕ್ಲಿಪ್ ಮಾಡಿ ಈ ತರ ಬಿಡ್ತೀವಿ. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಕೂಡ ತಗೊಂಡಿದ್ದೀನಿ. ಇದು ಮೇನ್ ಥಿಂಗ್, ಯಾಕಂದ್ರೆ ನಾವು ನಾರ್ಮಲ್ ಎಲ್ಲಾದ್ರೂ ಹೋದಾಗ ಡಿಸೈನ್ ಆಗಿರ್ಲಿ, ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಆಗಿರ್ಲಿ, ಇದು ಮೇನ್ ಆಗಿ ಇಂಪಾರ್ಟೆಂಟ್. ಸೊ ಇದನ್ನ ಕ್ರೊಕೊಡೈಲ್ ಕ್ಲಿಪ್ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಇದು ಕ್ರೊಕೊಡೈಲ್ ತರ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ ಮೇ ಬಿ. ಸೊ ಇದನ್ನ ಪರ್ಚೇಸ್ ಮಾಡಿದ್ನಿ. ಇನ್ನೂ ಇದೆ, ವಿಡಿಯೋಗೋಸ್ಕರ ಬರೀ 2 ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದು ನನ್ನ ಮೇನ್ ಫಸ್ಟ್ ಸ್ಮಾಲ್ ಥಿಂಗ್ ಇದು, ಬಟ್ ಅದೇ ಇದು ತುಂಬಾ ಮೇನ್ ಥಿಂಗ್. ನೆಕ್ಸ್ಟ್ ಬಂದು ಇದೇನ್ ಹೇಳ್ತಾರೆ, ಇದು ಡೋನಟ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇದು ಬನ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಇವಾಗ ಟ್ರೆಂಡ್ ಆಗಿರೋದು ಮಲ್ಗೆ ಹೂಗೆ ಏನ್ ಮಾಡ್ತಾರೆ, ಈ ಡೋನಟ್ ನ ಹಾಕಿ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಿ ಅಂತ. ಎರಡಕ್ಕೂ ಯೂಸ್ ಆಗುತ್ತೆ. ಪಫ್ ಹಾಕೋದಿಕ್ಕೆ ಪ್ಲಸ್ ಕ್ರೌನ್ ಕುಪ್ ಹಾಕೋದಿಕ್ಕೂ ಯೂಸ್ ಮಾಡ್ತಾರೆ. ದೆನ್ ಮಲ್ಗೆ ಹೂವು ಮುಡ್ಸೋದಿಕ್ಕೂ ಯೂಸ್ ಮಾಡ್ತಾರೆ. ತುಂಬಾನೇ ಯೂಸ್ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಬರುತ್ತೆ, ಬಿಗ್ ಆ್ಯಂಡ್ ಥರ್ಡ್ ಒನ್ ಬಂದು ಇದು ತಿನ್ ಕೋಮ್ ಅಂತ ಹೇಳ್ತಾರೆ, ಇಲ್ಲ ಟೇಲ್ ಕೋಮ್ ಅಂತ ಹೇಳ್ತಾರೆ, ಉದ್ದ ಇದೆಯಲ್ಲ. ಇದು ಬಂದು ಫಾರ್ ಸೆಕ್ಷನ್, ಇಲ್ಲಿ ಈ ತರ ಸೆಕ್ಷನ್ ತೆಗಿಯೋದಿಕ್ಕೆ, ಇಲ್ಲ ಈ ತರ ಸೆಕ್ಷನ್ ತೆಗಿಯೋದಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಬಾಚೋದಿಕ್ಕೂ ಕೂಡ ತುಂಬಾ ಕಂಫರ್ಟಬಲ್. ಮೇಕಪ್ ಆರ್ಟಿಸ್ಟಿಕ್ ಅಂತೂ ತುಂಬಾನೇ ಹಿಂಗ್ ಸಿಗಿಸ್ಕೊಳಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ.
ಇದಂತೂ ಮೇನ್ ಥಿಂಗ್. ನಾನು ಇವಾಗ ತೋರಿಸಿರೋದೆಲ್ಲ ಮೇನೆ ನಾವೇನ್ ಹೇರ್ ಸ್ಟೈಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಷ್ಟನ್ನ ಮಾತ್ರ ನಾನು ತಗೊಂಡಿರೋದು ಸ್ಟಾರ್ಟಿಂಗ್ ಅಲ್ಲಿ. ಅದೆಲ್ಲ ಮೇನ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕೂಮ್ಗಳಲ್ಲಿ ತುಂಬಾ ತರ ಡಿಫ್ರೆನ್ಸ್ ಕೂಮ್ ಬರುತ್ತೆ. ನಾನು 2 ಕೂಮ್ ತಗೊಂಡಿದ್ದೀನಿ. ಇದು ಸೊ ಇನ್ನೊಂದು ಕೂಮ್ ಹೇಳಿದ್ನಲ್ಲ, ಇದು ಜೀ ಕೂಮ್ ಅಂತ, ತುಂಬಾ ಸಿಕ್ಕಿದ್ದಾಗ ಯೂಸ್ಫುಲ್ ಆಗುತ್ತೆ ಬಿಡ್ಸೋದಿಕ್ಕೆ. ಸೊ ನಾನು ವೇಗಾ ಕಂಪ್ನಿ ತಗೊಂಡಿದ್ದೀನಿ. ಕಾಣಿಸ್ತಿದ್ಯಾ? ವೇಗಾ ಕಂಪ್ನಿದು ಜೀ ಕೂಮ್ ಅಂತ. ಸಿಕ್ಕೇನಾದ್ರೂ ಇದ್ರು ಅಂದ್ರೆ ತುಂಬಾ ಕೆಲವ್ರದ್ದು ರಫ್ ಆಗಿರುತ್ತೆ ಕೂದಲು, ಇಲ್ಲ ಜಾಸ್ತಿ ಸಿಕ್ಕಟ್ಕೊಳ್ಳುತ್ತೆ. ಆ ಟೈಮಲ್ಲಿ ಯೂಸ್ ಮಾಡಕ್ಕೆ ತುಂಬಾ ಇದಾಗುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಅದೇ ಸೇಮ್ ಕಂಪನಿನೇ ವೇಗಾ ಅಂತ ಪ್ಯಾಡಲ್ ಬ್ರಷ್. ನಂಗೆ ತುಂಬಾ ಅಂದ್ರೆ ಇದ್ರಲ್ಲಿ ಡಿಫ್ರೆಂಟ್ ಬರುತ್ತೆ, 48 ದೊಡ್ಡದು ಚಿಕ್ಕದು. ನಾನು ಇದನ್ನ ಚಿಕ್ಕದೇ ತಗೊಂಡಿದ್ದೀನಿ. ಒಂದು ಸೆಕೆಂಡ್ ಓಪನ್ ಮಾಡ್ತೀನಿ. ಸೊ ಇದನ್ನ ತಗೊಂಡಿದ್ದೀನಿ. ನನ್ನ ನಾಲೆಡ್ಜ್ ಆ ಕ್ಷಣಕ್ಕೆ ಏನೇನ್ ಬೇಕೋ ಅದನ್ನ ತಗೊಂಡಿದ್ದೀನಿ. ಪ್ಯಾಡಲ್ ಬ್ರಷ್ ಇದು. ಇಫ್ ಇನ್ ಕೇಸ್ ನಾವಿಲ್ಲಿ ಕ್ರೋನ್ ಕುಪ್ ಹಾಕಿರ್ತೀವಿ, ಬೆಟರ್ ಮೇನ್ ಥಿಂಗ್ ಇದು ಬೇಕೇ ಬೇಕು. ಕ್ರೌನ್ ಕುಪ್ ಹಾಕಿದಾಗ ಅಲ್ಲಿ ತುಂಬಾ ಸಿಕ್ಕಿರುತ್ತೆ, ಬ್ಯಾಕ್ ಕಾಮಿಂಗ್ ಮಾಡಿದಾಗ ತುಂಬಾ ಸಿಕ್ಕಿರುತ್ತೆ. ಆ ಟೈಮಲ್ಲಿ ಹಿಂಗೆ ಟ್ಯಾಪ್ ಮಾಡಿ ನಾವು ರಿಲೀಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ದೆನ್ ಒನ್ ಮೋರ್ ಥಿಂಗ್, ಹೇರ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ತೀವಿ. ಹೇರ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಈ ಪ್ಯಾಡಲ್ ಬ್ರಷ್, ಐ ಮೀನ್ಸ್ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಈ ಪ್ಯಾಡಲ್ ಬ್ರಷ್ ತುಂಬಾನೇ ಯೂಸ್ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ನಾವು ಹೇರ್ ಸ್ಟೈಲ್ ಮಾಡಕ್ ಹೋದಾಗ ಯಾವುದೇ ಬ್ರೈಡ್ ಆಗಿರ್ಲಿ, ಗ್ರೂಮ್ ಆಗಿರ್ಲಿ, ಆ ಟೈಮಲ್ಲಿ ಅವ್ರ ಕೂದಲು ನೀಟಾಗಿ ಪರ್ಫೆಕ್ಟ್ ಆಗಿ ಸ್ಟೈಲ್ ಮಾಡೋದಕ್ಕೆ, ಹೇರ್ ಸ್ಟೈಲ್ ಮಾಡೋದಕ್ಕೆ ಆಗಿರ್ಲಿ, ಹೆಂಗೆ ಆಗಿರ್ಲಿ, ತುಂಬಾ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹೊಡೆದು ಅವ್ರ ಕೂದಲು ಡ್ಯಾಮೇಜ್ ಮಾಡೋ ಬದಲು ನಾವು ಈ ಪ್ಯಾಡಲ್ ಬ್ರಷ್ ನ ಯೂಸ್ ಮಾಡಿ ಹೇರ್ ಸೆಟ್ ಮಾಡಿ ನಾವು ಡಿಸೈನ್ಸ್ ನ ಮಾಡಿ ಇಟ್ಟರೆ ಅದು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹೇರ್ ಸ್ಟೈಲ್. ನೆಕ್ಸ್ಟ್ ಬಂದು ಇದು ಬಂದು ಚೋಬಾ ಕಂಪನಿ ಇದೆ, ಬಟ್ ಆ ಕಂಪನಿ ಯಾವ್ದು ಗೊತ್ತಿಲ್ಲ. ಬಟ್ ಇದು ಬಂದು ಸೇಮ್ ಹೇರ್ ಆಕ್ಸೆಸರೀಸ್ಗೆ ಯೂಸ್ ಮಾಡ್ತಾರೆ, ರೌಂಡ್ ಬ್ರಷ್ ಅಂತ. ಇದು ಬಂದು ಸೇಮ್ ಡ್ರೈಯರ್ ಯೂಸ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಹೇರ್ ಕಲ್ ಮಾಡೋದಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಹೇರ್ ಕಲ್ ಮಾಡಿದಾಗ ಹೇರ್ ಏನಾಗುತ್ತೆ, ಈ ಎಡ್ಜ್ ಅಲ್ಲಿ ಕಲ್ ಆಗುತ್ತೆ, ಅವಾಗೊಂದು ಕರ್ಲ್ ಸ್ಟೈಲ್ ಅಲ್ಲಿ ಕುತ್ಕೊಳ್ಳುತ್ತೆ. ಇದು ಕೂಡ ಯೂಸ್ ಮಾಡೋದಕ್ಕೆ ಆಗುತ್ತೆ. ನೆಕ್ಸ್ಟ್ ಬಂದು ನಾನು ನಿಮ್ಗೆ ಸ್ಪ್ರೇಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಇದು ಬಂದು ಇಬ್ಯುಲೆಂಟ್ ಅಂತ. ಇದು ಬಂದು ಇಬ್ಯುಲೆಂಟು ಹೇರ್ ಪ್ರೊಟೆಕ್ಷನ್ಸ್. ನಾವು ಯಾವುದೇ ತರ ಮಷಿನ್ಸ್ ಯೂಸಸ್ ಮಾಡ್ತೀವಿ, ಈಗ ಸ್ಟ್ರೈಟ್ನರು ಆಗಿರ್ಲಿ, ದೆನ್ ಕ್ರಿಂಪರ್, ಕರ್ಲರ್, ಯಾವುದೇ ತರ ಮಷಿನ್ಸ್ ಯೂಸ್ ಮಾಡಿದ್ರು ನಮ್ಮ ಹೇರ್ನ ಇದು ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯಾರಿ ಮಾಡ್ತಾರೆ. ಹೇರ್ ಸ್ಟೈಲಿಸ್ಟ್ ಆಗಿರ್ಲಿ, ಮೇಕಪ್ ಆರ್ಟಿಸ್ಟ್ ಆಗಿರ್ಲಿ, ಈವನ್ ನಾರ್ಮಲ್ ಪೀಪಲ್ ಕೂಡ ಕ್ಯಾರಿ ಮಾಡ್ತಾರೆ. ಸಮ್ ಪೀಪಲ್ ಗೊತ್ತಿರುತ್ತಲ್ಲ, ಅವ್ರಿಗೆಲ್ಲ ಈಗಿನ ಜನರೇಷನ್ ಯಾರು ಗೊತ್ತಿರಲ್ಲ, ಅವರೆಲ್ಲ ಕ್ಯಾರಿ ಮಾಡ್ತಾರೆ. ಇದು ತುಂಬಾನೇ ಚೆನ್ನಾಗಿದೆ. ಸೊ ನಾನು ಇದನ್ನೇ ತಗೊಂಡಿದ್ದೀನಿ, ಹೇರ್ ಹೀಟ್ ಪ್ರೊಟೆಕ್ಟರ್ ಇದೊಂದು. ನೆಕ್ಸ್ಟ್ ಬಂದು ಇದು ಬಂದು ಬೆರಿನಾ ಗೋಲ್ಡ್ ಹೇರ್ ಮೌಸ್ ಅಂತ. ಇಫ್ ಇನ್ ಕೇಸ್ ನಾವು ಏನಂದ್ರೆ ಹೇರ್ ಕಲ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಲಾಂಗ್ ಲಾಸ್ಟಿಂಗ್ ಇರಬೇಕು, ಹೇರ್ ಕಲ್ಸ್ ತುಂಬಾ ಚೆನ್ನಾಗಿ ಸೆಟ್ ಆಗಿ ಕುತ್ಕೋಬೇಕು ಅಂದ್ರೆ ನಾವು ಇದನ್ನ ಇದು ಮಾಡ್ತೀವಿ. ನಿಮ್ಗೆ ತೋರಿಸ್ತೀನಿ ತಡೀರಿ. ಸೊ ಈ ತರ ಇರುತ್ತೆ, ಸಮ್ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರುತ್ತೆ. ಇದು ಸ್ಮೆಲ್ಲು ಕೂಡ ತುಂಬಾನೇ ಚೆನ್ನಾಗಿದೆ, ಕ್ರೀಮಿ ಸ್ಟ್ರಕ್ಚರ್. ಸೊ ಇದನ್ನ ಅಪ್ಲೈ ಮಾಡಿ ಹೇರ್, ಅವಾಗಲೇ ಹೇಳಿದ್ನಲ್ಲ ಪ್ಯಾಡಲ್ ಬ್ರಷ್ ಅಲ್ಲಿ ಹೇರ್ ಡ್ರೈ ಮಾಡಿ, ಸೊ ನಾವು ಕಲ್ ಮಾಡಿದ್ರೆ ಆಲ್ಮೋಸ್ಟ್ ಇದು ನಾರ್ಮಲ್ ಆಗಿ ಕುತ್ಕೊಳ್ಳುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿ ಕಲ್ ಕೂಡ ಸೆಟ್ ಆಗಿ ಕುತ್ಕೊಳ್ಳುತ್ತೆ. ಇದು ಬಂದು ಬೆರಿನಾ ಕಂಪನಿದು. MRP ಬಂದು 479. ತುಂಬಾನೇ ಚೆನ್ನಾಗಿದೆ, ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ದೆನ್ ಇದು ಬಂದು ಸೆಟ್ಟಿಂಗ್ ಸ್ಪ್ರೇ, ಹೇರ್ ಸೆಟ್ ಸ್ಪ್ರೇ. ಇದು ನಮ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಯಾವ್ದು ಕೂಡ ಬೇಬಿ ಹೇರ್, ಇವಾಗ ನನಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಬೇಬಿ ಹೇರ್ಸ್ ಎಲ್ಲ, ನೀವು ನೋಡ್ತಾ ಇರ್ಬೋದಲ್ಲ, ಈ ಬೇಬಿ ಹೇರ್ಸ್ ಎಲ್ಲ ಮುಚ್ಚೋದಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದು ಗ್ಯಾಟ್ಸ್ ಬೈ ಅಂತ. ಇದು ನನಗೆ ಸಿಕ್ಕಿದ್ದು, ಆಲ್ಮೋಸ್ಟ್ ನಾನು ಮುಂಚೆನೂ ಕೂಡ ಯೂಸ್ ಮಾಡ್ತಾ ಇದ್ದೆ. ಸೊ ತುಂಬಾನೇ ಚೆನ್ನಾಗಿದೆ ಅಂತ ಇದನ್ನೇ ತಗೊಂಡೆ. ಇದು MRP ಬಂದು 250 rupees. ತುಂಬಾನೇ ಚೆನ್ನಾಗಿದೆ ಇದು. ಇದು ಕೂಡ ಓಸಿಸ್ ಕಂಪನಿದು ಶೈನ್ ಸ್ಪ್ರೇ. ನಮ್ ಹೇರ್ ಎಲ್ಲ ಫುಲ್ಲು ಲೈಕ್ ದಟ್ ಹೇರ್ ಸ್ಟೈಲ್ ಮಾಡಿದಾಗ ತುಂಬಾ ಶೈನ್ ಆಗಿ ಕಾಣಿಸುತ್ತೆ, ನೋಡಿದಿರ ವಿಡಿಯೋಸ್ ಅಲ್ಲೆಲ್ಲ. ಅದಕ್ಕೆ ರೀಸನಬಲ್ ಇದು ಓಸಿಸ್ ಕಂಪನಿದು. ತುಂಬಾನೇ ಚೆನ್ನಾಗಿದೆ ಇದು ಶೈನ್ ಸ್ಪ್ರೇ. ಸ್ಮೂತ್ ಅಂಡ್ ಶೈನ್ ಎರಡೂನು ಕೂಡ ಕೊಡುತ್ತೆ. ಮತ್ತೆ ಲೈನ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರಲ್ಲ, ಇದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದು MRP ಬಂದು ಎಲ್ಲಿದೆ, MRPನೇ ಇಲ್ಲ, ಇಲ್ಲಿದೆ. ಇದು MRP ಬಂದ್ಬಿಟ್ಟು 1450, 1450 ರೂಪಾಯಿ.
ಓಸಿಸ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಏನೇ ಮಾಡಿದ್ರು ಓಸಿಸ್ ಕಂಪನಿ ದಿ ಬೆಸ್ಟ್ ಕಂಪನಿ ಅಂತ ಹೇಳ್ಬೋದು. ಇನ್ನು ಸುಮಾರು ಪ್ರಾಡಕ್ಟ್ಗಳಿದೆ. ಓಸಿಸ್ ಡಸ್ಟಿಂಗ್ ಪೌಡರ್ ಇದೆ, ಅದು ಹೇರ್ ವಾಲ್ಯೂಮ್ ನ ತುಂಬಾ ತಿಕ್ಕಾಗಿ ಮಾಡುತ್ತೆ. ನಮ್ದೆಲ್ಲ ಹೇರ್ ಎಲ್ಲ ತುಂಬಾ ಚಿಕ್ಕ ಇದೆ ಇವಾಗ, ಅಂದ್ರೆ ತುಂಬಾ ತಿನ್ನಾಗಿ ಕಾಣಿಸ್ತಿದೆ, ಕಮ್ಮಿ ಇರುತ್ತಲ್ಲ, ಆ ಟೈಮಲ್ಲಿ ಡಸ್ಟಿಂಗ್ ಪೌಡರ್ ಯೂಸ್ ಮಾಡಿ ನಾವು ಹೇರ್ ವಾಲ್ಯೂಮ್ ನ ತುಂಬಾ ಜಾಸ್ತಿ ಮಾಡ್ಕೊಬಹುದು. ಅಂಡ್ ಇದು ಏರ್ ಎಕ್ಸ್ಟೆನ್ಷನ್ ತಗೊಂಡಿದ್ದೀನಿ ಫಾರ್ ರಿಸೆಪ್ಷನ್ ಲುಕ್ಸ್ ಯಾವ್ದಕ್ಕೆ ಆಗಿರ್ಲಿ. ಆಮೇಲೆ ಕೆಲವ್ರು ಕೇಳ್ತಾರೆ ನಾನ್ ಬ್ರೈಡಲ್ಗಳು ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಿ ನಮ್ಗೆ ಹೇರ್ ಸ್ಟೈಲ್ ಮಾಡಿ ಅದೆಲ್ಲ ಇರುತ್ತೆ. ಎಂಗೇಜ್ಮೆಂಟ್ ಲುಕ್ ಎಲ್ಲ ಇದು ಎಕ್ಸ್ಟೆನ್ಷನ್ ತುಂಬಾ ಯೂಸ್ ಆಗುತ್ತೆ. ಸೊ ಅದನ್ನು ಕೂಡ ತಗೊಂಡಿದ್ದೀನಿ. ಇದು ಬಂದು 400 rupees. ನಿಮ್ಗೆ ನೆಕ್ಸ್ಟ್ ಇಷ್ಟು ಬಂದು ಸ್ಪ್ರೇಸ್ ಆಯ್ತು. ಸ್ಪ್ರೇಸ್ ಇನ್ನೂ ತುಂಬಾ ಇದೆ, ಟಫ್ ಅಂದಿ ಹಾರ್ಟ್ ಸ್ಪ್ರೇ ನಮ್ಗೆ ಇದ್ ಮಾಡಲ್ಲ. ನಾನು ನೆಕ್ಸ್ಟ್ ಯಾವ್ಯಾವ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ ಅದನ್ನ ನಿಮ್ಮ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ದೆನ್ ನೆಕ್ಸ್ಟ್ ಬಂದು ಮಷಿನ್ಸ್ ಗಳು ಬರೋಣ. ನೋಡಿದ್ರಲ್ಲ, ಇದೆಲ್ಲ ಸ್ಪ್ರೇ ಬಗ್ಗೆ ಹೇಳಿದೆ. ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾನು ತಗೊಂಡ್ ಮಾಡ್ಕೊಳಕ್ ಆಸೆ, ಬಟ್ ಎಲ್ಲಾನು ಮನೇಲೆ ಇಟ್ಕೊಂಡು ಅಕಸ್ಮಾತ್ ಏನಾದ್ರು ಒಂದು ಐಟಮ್ ಆ ಕಡೆ ಎಲ್ಲ ಮಾಡಿದಾಗೆಲ್ಲ ಚಲಾಕ್ಲಿ ಆಗೋಗುತ್ತೆ. ಆ ಟೈಮ್ಗೆ ಎಲ್ಲಾನು ಕೂರ್ಸಿ ಮಾಡಿಸಿ ಎಲ್ಲ ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಆನ್ ಟೈಮ್ ಏನೇನ್ ಸಿಗುತ್ತೆ ಅದನ್ನೆಲ್ಲ ಸದ್ಯಕ್ಕೆ ಪರ್ಚೇಸ್ ಮಾಡಲ್ಲ. ಅಂದ್ರೆ ಯಾವ್ದು ಗೊತ್ತಾ, ಯು ಪಿನ್ಸು, ಸುಜಾತಾ ಪಿನ್ಸು, ಇನ್ವಿಸಿಬಲ್ ಪಿನ್ಸು, ದೆನ್ ಏನಂತ ರಬ್ಬರ್ ಬ್ಯಾಂಡು, ಮತ್ತೆ ಏನಂತಾರ ಸೂಜಿ ಥ್ರೆಡ್ಸ್, ಇದೆಲ್ಲಾನು ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ಬಿಕಾಸ್ ಆಫ್ ಇವಾಗ ಏನಾದ್ರು ನನಗೆ ಬ್ರೈಡಲ್ ಮೇಕಪ್ ಇಲ್ಲಾಂದ್ರೆ ನಾನ್ ಬ್ರೈಡಲ್ ಮೇಕಪ್ ಯಾವುದೇ ಒಂದು ಆರ್ಡರ್ಸ್ ಬಂತು ಅಂದ್ರೆ ಆ ಟೈಮ್ಗೆ ನನಗೆ ಅಂಗಡಿಗೆ ಹೋದ್ರು ನನಗೆ ಸಿಕ್ಬಿಡುತ್ತೆ. ಬಟ್ ಇದೆಲ್ಲ ನನಗೆ ಟೈಮ್ ಸಿಗಲ್ಲ. ಹೋಗಿ ನಾನು ಆ ಟೈಮ್ಗೆ ತಗೊಂಡ್ ಬರೋದೆಲ್ಲ ತುಂಬಾ ಡಿಲೇ ಆಗುತ್ತೆ, ನನಗೂ ಕೂಡ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೇನ್ ಐಟಮ್ನ ತಗೊಂಡ್ಬಂದು ಪರ್ಚೇಸ್ ಮಾಡ್ಕೊಂಡು ಬಂದು ಮಾಡಿಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡೋದು ಕ್ರಿಂಪರ್ ಏನಕ್ಕೆ ಅಂದ್ರೆ ಮೇನ್ ಥಿಂಗ್, ನಾವು ಫ್ರಂಟ್ ವೇರಿಯೇಷನ್ ಮಾಡ್ತೀವಿ ಗೊತ್ತಾ. ಇವಾಗೆಲ್ಲ ನೋಡಿದಿರ ಹೇರ್ ಸ್ಟೈಲ್ ಎಲ್ಲ ಇಲ್ಲಿ ಕ್ರೌನ್ ಕುಪ್ ಹಾಕ್ತಾರೆ, ಇಲ್ಲಿ ಫ್ರಂಟ್ ವೇರಿಯೇಷನ್ ಮಾಡ್ತಾರೆ, ಈ ಪಾರ್ಟ್ ಅಲ್ಲಿ. ಸೊ ಅವಾಗ ನೀವು ಅಬ್ಸರ್ವ್ ಮಾಡಿದಿರಾ ಒಂಥರ ಕ್ರಿಂಪ್ ಮಾಡಿರ್ತಾರೆ. ಅದಕ್ಕೆ ಯೂಸ್ ಮಾಡೋದೇ ಈ ಮಷಿನ್ಸ್. ಬಿಕಾಸ್ ಆಫ್ ಫಿನಿಶಿಂಗ್ ಚೆನ್ನಾಗಿ ಬರ್ಲಿ, ಪ್ಲಸ್ ಎಲ್ಲ ನೀಟಾಗಿ ಕುತ್ಕೊಳ್ಳಿ. ನೋಡಿ ನನ್ನ ಬೇಬಿ ಹೇರ್ಸ್ ಎಲ್ಲ ಕಾಣಿಸ್ತೀರಾ, ಅದೆಲ್ಲ ಆವಾಗ ಕಾಣಿಸಲ್ಲ. ಕ್ರಿಂಪ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ತುಂಬಾನೇ ಚೆನ್ನಾಗಿ ನಾವು ಹೇರ್ ಸ್ಟೈಲ್ ನ ಮಾಡ್ಬೋದು. ಕ್ರಿಂಪ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಇದು ನಾನು ಮಿಸ್ಟರ್ ಬಾರ್ಬರ್ ಕಂಪನಿದು ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು 3 times ಮಾಡ್ಕೊಂಡಿದ್ದೀನಿ. ನನ್ನ ಹೇರ್ ಸ್ಟೈಲ್ಗೆ ಕ್ಲಿಪ್ ಮಾಡ್ಕೊಂಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ತುಂಬಾನೇ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಇದು ಬಂದು ಎಲ್ಲ ಪ್ರಿಫರ್ ಮಾಡೋದು ಮೈಕ್ರೋದೇನೆ. ಕಾಣಿಸ್ತಿದ್ಯಾ, ಇದೆಲ್ಲ ಮೈಕ್ರೋದೇನೆ. ನಿಮ್ಗೆ ಹತ್ರ ಬಂದು ತೋರಿಸ್ತೀನಿ. ಸೊ ಇಲ್ಲಿ ಕಾಣಿಸ್ತಿದ್ಯಾ, ಈ ತರ ಇರುತ್ತೆ, ಸೇಮ್ ಸ್ಟ್ರೈಟ್ನರ್ ತರಾನೇ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಇದಾಗಿರುತ್ತೆ. ಸೊ ಇದನ್ನ ತಗೊಂಡಿದ್ದೀನಿ ಮಿಸ್ಟರ್ ಬಾರ್ಬರ್ ಕಂಪನಿದು, ಚೆನ್ನಾಗಿದೆ. ಮತ್ತೆ ಇಲ್ಲಿ ಏನಿದೆ ಇಲ್ಲಿ ನಾವು ಸೆಟ್ ಮಾಡ್ಕೊಳ್ಬಹುದು. ಲಾಸ್ಟ್ ಬಂದು 230, ಐ ಥಿಂಕ್ ಕಾಣಿಸ್ತಾ ಇದೆ ಅಂತ, 230 ಡಿಗ್ರಿ ಲಾಸ್ಟ್ ಬಂದು. ಸೊ ಅದನ್ನ ಫೈನಲ್ ಹೀಟ್ ಇಟ್ಕೊಂಡು ನಾವು ಕ್ಲಿಂಪ್ ಮಾಡಿ ಫೈನಲ್ ಲುಕ್ ನ ಕೊಡ್ತೀವಿ. ನೆಕ್ಸ್ಟ್ ಬಂದು ಸ್ಟ್ರೈಟ್ನರ್ ತಗೊಂಡಿದ್ದೀನಿ. ಸ್ಟ್ರೈಟ್ನರ್ ಏನ್ ತುಂಬಾ ಅವಶ್ಯಕತೆ ಇರಲ್ಲ, ಬಟ್ ಹೇಳಕ್ಕಾಗಲ್ಲ, ಸಮ್ಟೈಮ್ಸ್ ಯಾವ ತರ ಯಾವಾಗ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಆ ರೀಸನ್ಗೋಸ್ಕರ ಒಂದು ಎಮರ್ಜೆನ್ಸಿ ಪರ್ಪಸ್ಗೆ ನಾನು ಸ್ಟ್ರೈಟ್ನರ್ ತಗೊಂಡಿದ್ದೀನಿ. ಸ್ಟ್ರೈಟ್ನರ್ ಬಂದು VGR ಕಂಪನಿದು. ಪ್ರೊಫೆಷನಲ್ ಆಗಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ಕಂಪನಿದು. ನಾನು ಒಂದೇ ಸಲ ಟ್ರೈ ಮಾಡಿರೋದು, ಇದನ್ನ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಕೂಡ ಹೇರ್ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ ಕೂಡ. ಇಲ್ಲಿ ಬಟನ್ ಆಫ್ ಆನ್ ಇದೆ, ಮತ್ತೆ ಡಿಗ್ರಿ ಹೀಟ್ ಇನ್ಕ್ರೀಸ್ ಮಾಡ್ಕೋಬಹುದು, ಡಿಕ್ರೀಸ್ ಮಾಡ್ಕೋಬಹುದು. ಇದು VGR ಕಂಪನಿದು. ಕ್ರಿಂಪರ್ದು ನಿಮ್ಗೆ MRP ಹೇಳಿಲ್ಲ ಅಲ್ಲ, ನಿಮಿಷ ಹೇಳ್ತೀನಿ. ಕ್ರಿಂಪರ್ದು ಬಂದ್ಬಿಟ್ಟು 4,800 ರೂಪಾಯಿ ಏನೋ ಇದೆ, 4,800 rupees. ದೆನ್ ಇದ್ರದ್ದು ಇದು ಕಮ್ಮಿದೆ ತಗೊಂಡಿದ್ದೀನಿ, ನಾನು ತುಂಬಾ ಜಾಸ್ತಿ ಇದೇನು ತಗೊಂಡಿಲ್ಲ. ಇದು MRP ಇದೆಯಲ್ಲ, ಸಿಕ್ತಿಲ್ಲ ಗೈಸ್ MRP. ಐ ಥಿಂಕ್ ನಾನು ಇದು ಪೇ ಮಾಡಿದ್ದು ಸಮಥಿಂಗ್ ಡಿಸ್ಕೌಂಟ್ ಎಲ್ಲ ಕಳೆದು 2,500 ಸಮಥಿಂಗ್ ಏನೋ ಪೇ ಮಾಡಿದ್ದು. ನಾನು ಪೇ ಮಾಡಿದ್ದು ಇಷ್ಟು ಪೇ ಮಾಡಿದ್ದೀನಿ, 2,500. ಸೊ ನೆಕ್ಸ್ಟ್ ನೋಡಿದ್ರಲ್ಲ ಗೈಸ್, ಇಷ್ಟೆಲ್ಲ ತಗೊಂಡಿದ್ದೀನಿ. ಇನ್ನು ಆಲ್ಮೋಸ್ಟ್ ಮೇಕಪ್ ಐಟಮ್ಸ್ಗಳು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು, ಯಾರಿಗೆಲ್ಲ ಲೈಕ್ ಆಯ್ತು, ಯಾರಿಗೆಲ್ಲ ಇದು ನಾನು ತೋರಿಸಿದ ಪ್ರಾಡಕ್ಟ್ ಎಲ್ಲ ರಾಂಗ್ ಆಯ್ತು, ಅವರೆಲ್ಲ ದಯಮಾಡಿ ನನಗೆ ತಿಳಿಸಿ, ಕಮೆಂಟ್ ಮಾಡಿ, ಹಾಗೆ DM ಮಾಡಿ. ದೆನ್ ಈ ವಿಡಿಯೋ ಎಂಡ್ ಮಾಡೋದಕ್ಕೆ ಟೈಮ್ ಬಂತು ಗೈಸ್. ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಅವಾಗೆಲ್ಲ ಹೇಳ್ತಿದ್ದೆ ವೆಲ್ಕಮ್ ಬ್ಯಾಕ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ಹೇಳ್ತಿದ್ದೆ. ಇವಾಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನೋ ಒಂಥರ ರೀಸ್ಟಾರ್ಟ್ ಮಾಡ್ಬೇಕಂತಾನೆ ಹೇಳ್ಬೋದು. ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ್ಯಾವ ಹೊಸ ಅಪ್ಡೇಟ್ಗಳು ಬರುತ್ತೋ ಅದೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ. ನೀವು ನೋಡ್ಬೋದು ಡೈಲಿ ನನ್ನ ಅಪ್ಡೇಟ್ಸ್ಗಳನ್ನ. ಸೊ
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸೋನು ಮೇಕಪ್ ಹೇರ್ ಸ್ಟೈಲಿಸ್ಟ್ ಅಂಡ್ ಇನ್ಸ್ಟಾ ಅಕೌಂಟ್ ನೇಮ್ ಬಂದು ಹೇಳಿದೆ ಇಟ್ಸ್ ಸೋನಿ ಅಂಡ್ ಮೇಕ್ ಓವರ್ ಬೈ ಸೋನು. ನಾ ಮೂರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ. ತಪ್ಪದೆ ಈ 3 ಅಕೌಂಟ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬೈ ಬೈ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.